ಈಗ ನೀವು ಕ್ಯಾಂಪ್ಕೋದು ಒಂದು ಎಕ್ಸಾಂಪಲ್ ತಗೊಳ್ಬೋದು. ಹೌದು. ಈ ರೈತರಿಗೆ ಕಷ್ಟ ಬಂದಾಗ ಆ ಕ್ಯಾಂಪ್ಕೋ ಹುಟ್ಟಿ ಈಗ ಹೇಗೆ ಬೆಳೆದಿದೆ, ಅದೇ ಥರ ನಾವು ಆಯಿಲ್ ಪಾಮಿಗೆ ರೈತರಿಗೆ ಏನಾದರೂ ಕಷ್ಟ ಬಂದರೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಒಂದು ನಾವು ಆಯಿಲ್ ಪಾಮ್ ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಮಾಡಿದ್ದೀವಿ. ಫಾರಿನ್ ಎಕ್ಸ್ಚೇಂಜ್ ಸೇವ್ ಮಾಡಲಿಕ್ಕೆ 2014ರಲ್ಲಿ ಸೆಂಟ್ರಲ್ ಗೌರ್ಮೆಂಟು ಒಂದು ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಪಾಮ್ ಅಂತ ಒಂದು ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದೆ. ನಾವು ಬೆಳೆದಾಗ 75,000 ಕೋಟಿ ರೂಪಾಯಿ ಇಂಪೋರ್ಟ್ ಮಾಡ್ತಿದ್ವಿ. ಲಾಸ್ಟ್ ಇಯರ್ 1,38,000 ಕೋಟಿ. ನಿಮಗೆ ಅಂದಾಜಾಗ್ಬೋದು ನಮ್ಮದು ಎಷ್ಟು ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಇಯರ್ ಬೈ ಇಯರಕ್ಕೆ. ಇದನ್ನು ನಮ್ಮ ಗೌರ್ಮೆಂಟ್ ಕಂಪನಿ ಥ್ರೂ ಫ್ರೀಯಾಗಿ ಕೊಡ್ತದೆ. ಫ್ರೀಯಾಗಿ ಕೊಟ್ಟಿದ್ದರಿಂದ ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ. ಒಂದು 7 ವರ್ಷ ಬಾಂಡ್ ತೊಗೊಳ್ತಾರೆ ಅವರು, ತೆಗಿಬಾರ್ದು ಅಂತ ಹೇಳಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಕಾರ್ಕಳ ತಾಲೂಕಿನ ಕಾರ್ಕಳ ನಗರದ ಪಕ್ಕದಲ್ಲಿರುವಂಥ ಒಂದು ಗ್ರಾಮ ಮುಂಡ್ಲಿ ಗ್ರಾಮದಲ್ಲಿದ್ದೇನೆ. ಯಾವಾಗಲೂ ಕೂಡ ಕೃಷಿ ಅಂತ ಹೇಳಿದ ತಕ್ಷಣ ಅಡಿಕೆ, ತೆಂಗು, ರಬ್ಬರ್ ಈ ರೀತಿಯದನ್ನು ಮಾತ್ರ ನಾವು ಮಾಡ್ತಾಯಿರ್ತೇವೆ. ಅಂಥದ್ರಲ್ಲಿ ತುಂಬ ಬೇರೆ ಬೇರೆ ವೆರೈಟಿಯ ಕೃಷಿಗಳನ್ನು ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚು ನಾವು ಒಂದೇ ಕೃಷಿಯನ್ನು ಮಾಡಿದಾಗ ಸಹಜವಾಗಿ ಅದರ ಪೂರೈಕೆ ಹೆಚ್ಚಾಗುತ್ತೆ. ಪೂರೈಕೆ ಹೆಚ್ಚಾದಾಗ ಬೆಲೆ ತನ್ನಷ್ಟಕ್ಕೆ ಕಡಿಮೆ ಆಗುತ್ತೆ. ಅಂಥ ಸವಾಲುಗಳನ್ನು ಇವತ್ತು ಅಡಿಕೆ, ತೆಂಗು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಎದುರಿಸಿದೆ. ಅಂಥದ್ರ ಮಧ್ಯದಲ್ಲಿ ಕರಾವಳಿಯಲ್ಲಿ ಗುಡ್ಡದ ಪ್ರದೇಶದಲ್ಲೂ ಕೂಡ ಅತ್ಯಂತ ಕಡಿಮೆ ಮೇಂಟೆನೆನ್ಸ್ ಮಾಡ್ತಾ ಇಡೀ ವರ್ಷ ಹಣವನ್ನು ಸಂಪಾದನೆ ಮಾಡಿಕೊಂಡು ಒಂದು ಕೃಷಿಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ತೋರಿಸಿರುವಂಥ ಕೃಷಿ ತಾಳೆ ಕೃಷಿ, ಆಯಿಲ್ ಫಾರ್ಮ್ ಅಂತ ಹೇಳ್ತಾರೆ. ಇದನ್ನು ತುಂಬ ಚೆನ್ನಾಗಿ ಮಾಡಿರುವಂಥ ಒಂದು ತೋಟದಲ್ಲಿದ್ದೇನೆ. ಯೋಗೀಶ್ ಭಟ್ರು ಅಂತೇಳಿ ಅವರು ಮಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾಯಿರ್ತಾರೆ. ವಾರದಲ್ಲಿ 1-2 ದಿನ ಬಂದು ಇಲ್ಲಿ ತೋಟವನ್ನು ಮೇಂಟೈನ್ ಮಾಡ್ತಾಯಿರ್ತಾರೆ. ಇವರ ಮನೆಯವರ ನಿವೇದಿತಾ ಭಟ್ರು ಅಂತೇಳಿ ಅವ್ರದ್ದು ಒಂದು ಎರೆಹುಳದ ಬಗ್ಗೆ ಒಂದು ವಿಡಿಯೋನು ಕೂಡ ನೀವು ನೋಡಿದಿರಿ. ಇವತ್ತು ಈ ಪಾಮ್ ಆಯಿಲ್ನ ಕೃಷಿ ಹೇಗಿದೆ ಮತ್ತು ಇದಕ್ಕೆ ಗೊಬ್ಬರವನ್ನು ಹೇಗೆ ಕೊಡ್ತಾರೆ ಮತ್ತು ಅದಕ್ಕೆ ಬರುವಂಥ ಸವಾಲುಗಳೇನು, ಅದರ ರೇಟೇನು, ಅದರ ಒಟ್ಟು ಹೇಗಿದೆ ಸಂಪಾದನೆ ಅನ್ನುವಂಥ ಎಲ್ಲ ಸಂಗತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಹೊಸ ಒಂದು ಕಂಟೆಂಟ್ ಅದರಿಂದಾಗಿ ಹೆಚ್ಚಿನ ಕೃಷಿ ಗ್ರೂಪ್ಗಳಿಗೆಲ್ಲ ಕಡೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಯೋಗೀಶ್ ಭಟ್ರ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಸ್ನೇಹಿತರೆ, ತಾಳೆ ಕೃಷಿಯ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಮ್ಮ ಜೊತೆ ಯೋಗೀಶ್ ಭಟ್ರಿದ್ದಾರೆ. ಭಟ್ರೆ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮ. ಕೃಷಿಗೆ ನೀವು ಹೊಸ್ತು, ಅದರ ಜೊತೆ ಕೃಷಿಗೆ ಇದು ಕೂಡ ಹೊಸ್ತು. ಯಾಕೆಂದರೆ ತಾಳೆಯು ಕೂಡ ಭಾರಿ ಕೃಷಿಯನ್ನು ವ್ಯಾಪಿಸಲಿಲ್ಲ. ಇದೆರಡು ಹೊಸ್ತು ಸಬ್ಜೆಕ್ಟ್ಗಳನ್ನು ನೀವು ಹೇಗೆ ಅಳವಡಿಸ್ಕೊಂಡ್ರಿ? ಇದು ಆ್ಯಕ್ಚುಲಿ ಗೋಡ್ರೇಜ್ ಆಗ್ರೋವೆಟ್ ಅಂತ ಒಂದು ಕಂಪನಿಯವರು ಇದ್ದರು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕಂಪನಿಗಳು ಮತ್ತು ರೈತರು, ಇದು 3 ಒಟ್ಟಾಗಿ PPP ಮಾಡೆಲಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಕೇಂದ್ರ ಸರ್ಕಾರ ಮಾಡಿದೆ. ಇದರಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಈಗ ಇಂಡಿಯಾದಲ್ಲಿ ನಾವು ಇದನ್ನು ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಈ ಹೈಯೆಸ್ಟ್ ಇಂಪೋರ್ಟ್, 3rd ಹೈಯೆಸ್ಟ್ ಇಂಪೋರ್ಟ್ ಇದು. ಫಸ್ಟ್ ಹೈಯೆಸ್ಟ್ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ ಮಾಡ್ತೇವೆ, ಸೆಕೆಂಡ್ ಗೋಲ್ಡ್ ಮಾಡ್ತೇವೆ. ಅದು ಬಿಟ್ಟರೆ 3rd ಹೈಯೆಸ್ಟ್ ಇಂಪೋರ್ಟ್ ಮಾಡೋದು ತಾಳೆ ಎಣ್ಣೆ. ಯಾವ ದೇಶದಿಂದ ಮಾಡ್ತಾರೆ? ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಹೆಚ್ಚಾಗಿ ಮಾಡ್ತೇವೆ. ಲಾಸ್ಟ್ ಇಯರ್ ನಾವು ಸಾಧಾರಣ 1,38,000 ಕೋಟಿ ಅಷ್ಟು ನಾವು ತಾಳೆ ಹಣ್ಣನ್ನು, ತಾಳೆ ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ, ಕ್ರೂಡ್ ಪಾಮ್ ಆಯಿಲ್, ಅದನ್ನು ನಾವು ಇಂಪೋರ್ಟ್ ಮಾಡಿದ್ದೇವೆ. ಸೊ ಆ ಇಂಪೋರ್ಟ್ ಕಡಿಮೆ ಮಾಡಲಿಕ್ಕೆ, ಫಾರಿನ್ ಎಕ್ಸ್ಚೇಂಜ್ ಸೇವ್ ಮಾಡಲಿಕ್ಕೆ 2014ರಲ್ಲಿ ಸೆಂಟ್ರಲ್ ಗೌರ್ಮೆಂಟು ಒಂದು ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಪಾಮ್ ಅಂತ ಒಂದು ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೂಪರ್ ಮಾರ್ಕೆಟಲ್ಲಿ ಹೋದರೆ ಒಂದು 50% ರಿಕ್ವೈರ್ಮೆಂಟ್ ಆಯಿಲ್ ಪಾಮ್ ಇದೆ. ಚಾಕ್ಲೇಟ್ ತೆಗಿರಿ, ಸೋಪ್ಸ್ ತೆಗಿರಿ, ಶ್ಯಾಂಪೂ ತೆಗಿರಿ, ಎಲ್ಲದರಲ್ಲೂ ನಿಮಗೆ ಆಯಿಲ್ ಪಾಮ್ ಬೇಕು, ಪಾಮ್ ಆಯಿಲ್ ಬೇಕು. ಸೊ ಇದಕ್ಕೆ ಅಷ್ಟು ಡಿಮಾಂಡ್ ಇದೆ. ನಾವು 1,38,000 ಕೋಟಿ ರೂಪಾಯಿ ಇಂಪೋರ್ಟ್ ಮಾಡ್ತೇವೆ ಅಂದರೆ ಅಷ್ಟು ಡಿಮಾಂಡ್ ನಮ್ಮ ಇದರಲ್ಲೇ ಇದೆ. ನಾವು ಹೊರಗಿಂದ ತರಿಸುವ ಅದರ ಮೇಲೆ ನಾವು ಇದನ್ನು ಅಷ್ಟು ಡಿಮಾಂಡ್ ಫುಲ್ಫಿಲ್ ಆದ ಮೇಲೂ ಇದನ್ನು ನಾವು ಬಯೋ ನಿಮ್ಮ ಏನು ಆಯಿಲ್ಸ್
ಅದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇಂಡೋನೇಷ್ಯಾದಲ್ಲಿ ಈಗಲೇ ಮಾಡ್ತಾ ಇದ್ದಾರೆ ಅವರು, ಅಲ್ಲಿ ಆಕ್ಸೆಸ್ ಇದೆ ಪ್ರೊಡಕ್ಷನ್. ಸೊ ಇಲ್ಲಿ ಭಾರತ ಈ ಎಡಿಬಲ್ ಆಯಿಲಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಆಗಲಿಕ್ಕೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಮ ಸೌತ್ ಕೆನರಾ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ ಅಂದರೆ ಕೋಸ್ಟಲ್ ಕರ್ನಾಟಕ, ಇದಕ್ಕೆ ಐಡಿಯಲ್ ವೆದರ್. ಯಾಕೆಂದರೆ ಇದಕ್ಕೆ ಕೆಳಗೆ ಹ್ಯುಮಿಡಿಟಿ ಮಾಯಿಶ್ಚರ್ ಬೇಕು, ಮೇಲೆ ಹ್ಯುಮಿಡಿಟಿ ಬೇಕು. ಸೊ ನಿಮಗೆ ಗೊತ್ತಿರ್ಬೋದು, ಸೌತ್ ಕೆನರಾ ಮತ್ತು ಉಡುಪಿ ಡಿಸ್ಟ್ರಿಕ್ಟಲ್ಲಿ ಆ್ಯನ್ಯುವಲ್ ರೈನ್ಫಾಲ್ ನಿಮಗೆ 3800 mm ರೈನ್ಫಾಲ್ ಇದೆ. ಹೌದು. ಈ ಕ್ಲೈಮೇಟಲ್ಲಿ ಆಗುವ ನಮ್ಮ ಈ ಆಯಿಲ್ ಪಾಮಿಗೆ ಆಯಿಲ್ ಕಂಟೆಂಟು ಜಾಸ್ತಿ ಇರ್ತದೆ. ಸಾಧಾರಣ 22%ಗಿಂತ ಜಾಸ್ತಿ ಆಯಿಲ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಗೌರ್ಮೆಂಟ್ ಸಪೋರ್ಟ್ ಏನಂದರೆ ನಿಮಗೆ ರೈಟ್ ಫ್ರಮ್ ದ ಪ್ಲಾಂಟಿಂಗ್, ಫಸ್ಟಿಗೆ ನೀವು ಜಾಗ ಲೆವೆಲ್ ಮಾಡಬೇಕಾಗ್ತದೆ. ಜಾಗ ಲೆವೆಲ್ ಮಾಡಲಿಕ್ಕೆ ನಿಮಗೆ LD ಬ್ಯಾಂಕಿಂದ ಇದಕ್ಕೆ ಒಂದು ಸಪ್ರೇಟ್ ಸ್ಕೀಮ್ ಇದೆ. ಎಕರೆಗೆ ಸಾಧಾರಣ 1,17,000 ರೂಪಾಯಿ ಅವರು ಈ ಡೆವಲಪ್ಮೆಂಟ್, ಲ್ಯಾಂಡ್ ಡೆವಲಪ್ಮೆಂಟಿಗೆ ಕೊಡ್ತಾರೆ. ಇದರಲ್ಲಿ ನೀವು ಲೆವೆಲ್ ಮಾಡೋದು, JCBಯಿಂದ ಹೊಂಡ ತೆಗೆಯೋದು, ಅದೆಲ್ಲ ಮಾಡ್ಬೋದು. ಫಸ್ಟ್ 3 years ನೀವು ಇಂಟ್ರೆಸ್ಟ್ ಮಾತ್ರ ಕಟ್ಟಿದರೆ ಸಾಕು. 4th year ಆನ್ವರ್ಡ್ಸಿಂದ ನಿಮಗೆ ಇನ್ಸ್ಟಾಲ್ಮೆಂಟ್ ಬರುತ್ತೆ. ಆಗ ನಿಮಗೆ ಫ್ರೂಟ್ ಬರುತ್ತೆ ಇದರಲ್ಲಿ. ಅಂದರೆ ಎಷ್ಟು ವರ್ಷದಲ್ಲಿ ಇದು ಬರ್ತದೆ ಕರೆಕ್ಟಾಗಿ ಫ್ರೂಟು? ಈಗಿನ ಒಂದು ಇಂಪೋರ್ಟೆಡ್ ಸಸಿ ಕೊಡ್ತಾ ಇದ್ದಾರೆ ಕಂಪನಿಯವರು, PF ಆಯಿಲ್ ಪಾಮ್ ಅಂತ ಕಂಪನಿ ಇದೆ. ಲೇಟೆಸ್ಟ್ ವೆರೈಟೀಸ್ 2.5 ವರ್ಷದಲ್ಲಿ ಫಲ ಕೊಡ್ತಾ ಇದೆ. ಇದು 2015 ಪ್ಲಾಂಟಿಂಗ್. 15 ಅಂದರೆ 11 ವರ್ಷಗಳಾಯಿತು. ಹೌದು. ಈಗ ಇದರದ್ದು ಕಟ್ಟಿಂಗ್ ಪ್ರೋಸೆಸ್ಗಳೆಲ್ಲ ಹೇಗೆ? ಇದು ನಿಮಗೆ ಪ್ರತಿ 15 ದಿನಕ್ಕೊಂದ್ಸಲ ಹಾರ್ವೆಸ್ಟಿಂಗಿಗೆ ಬರ್ತದೆ. ಕಂಪನಿಯವರು ಒಂದು ದಿನ ಡಿಸೈಡ್ ಮಾಡ್ತಾರೆ, ಡೇಟ್ ಕೊಡ್ತಾರೆ, ಈ ದಿನ ಕಟ್ಟಿಂಗ್ ಉಂಟು, ಮತ್ತು ನೆಕ್ಸ್ಟ್ ಡೇ ಲೋಡಿಂಗ್ ಆಗ್ತದೆ ಅಂತ ಹೇಳಿ. ಫ್ರೂಟ್ ಕಟ್ ಮಾಡಿ ಹತ್ತಿರ ಒಂದು 4 ಕಿಲೋಮೀಟರ್ ದೂರದಲ್ಲಿ ಒಂದು ಕಲೆಕ್ಷನ್ ಪಾಯಿಂಟ್ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ಹಾಕಿದರೆ ಆಯಿತು, ತೂಕ ಮಾಡಿ ಅವರು ನೆಕ್ಸ್ಟ್ ಇಮಿಡಿಯೇಟ್ ನಿಮಗೆ ಮೆಸೇಜ್ ಬರ್ತದೆ ವಾಟ್ಸಪ್ಪಲ್ಲಿ, ಇಷ್ಟು ಹಣ್ಣು ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ. ಎವ್ರಿ ಮಂತ್ ಗೌರ್ಮೆಂಟ್ ಇಂಟರ್ನ್ಯಾಷನಲ್ ರೇಟ್ಸ್ ಇದಾಗಿ ರೇಟ್ಸಿಗೆ ಡಿಪೆಂಡ್ ಆಗಿ ರೇಟ್ ಅನೌನ್ಸ್ ಮಾಡ್ತದೆ. ರೇಟ್ ಅನೌನ್ಸ್ ಮಾಡಿದ್ದು ಒಂದು ವಾರ 7 ವರ್ಕಿಂಗ್ ಡೇಸ್ ಒಳಗೆ ನಮ್ಮ ಅಕೌಂಟಿಗೆ ಅಮೌಂಟ್ ಬಂದು ಬೀಳ್ತದೆ. ಅಂದರೆ ಹಾಗಾದರೆ ಇದನ್ನು ಕಳ್ಳತನ ಯಾರು ಮಾಡುವಾಗಿಲ್ಲ? ಇಲ್ಲ, ಯಾರು ನೆಟ್ಟಿದ್ದಾರೆ, ಯಾರು ಕಂಪನಿ ಒಟ್ಟಿಗೆ ಮತ್ತು ಗೌರ್ಮೆಂಟ್ ಒಟ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅವ್ರು ಮಾತ್ರ ಅದಕ್ಕೆ ಸಪ್ಲೈ ಮಾಡ್ತಾರೆ. ಅದೊಂದು ದೊಡ್ಡದು ಅಲ್ಲ? ಹೌದು. ಇಲ್ಲ, ನೀವು ಅಷ್ಟು ದೂರದಲ್ಲಿರುವಾಗ ಇಲ್ಲಿ ಓಡಿ ಹೋಗ್ತದೆ, ಕದೀತಾರೆ ಅನ್ನೋಂಥದ್ದು ಏನಿಲ್ಲ. ಮತ್ತು ಇದಕ್ಕೆ ಗೊಬ್ಬರಗಳೆಲ್ಲ ಹೇಗೆ ನೀವು ಮೇಂಟೈನ್ ಮಾಡ್ತೀರಿ? ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡಬೇಕು, ಮೆಗ್ನೀಷಿಯಮ್ ಸಲ್ಫೇಟ್ ಮತ್ತು ಬೋರಾನ್. ಅದು ಕೊಟ್ಟು ಒಂದು 15 ದಿನ ನಂತರ ನಮ್ಮ NPK ಕೊಡೋದು. ವರ್ಷಕ್ಕೆ ಎಷ್ಟು ಬಾರಿ? ವರ್ಷಕ್ಕೆ ಕಂಪನಿ ರೆಕಮೆಂಡೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ 2 ಸಲ, ಇದು ಫರ್ಟಿಲೈಸರ್ 4 ಸಲ. ವರ್ಷದ್ದು ಹಿಡೀ ಏನು ಫರ್ಟಿಲೈಸರ್ ಇದೆ ಅದನ್ನು 10 ಈಕ್ವಲ್ ಪಾರ್ಟ್ಸ್ ಮಾಡಿ ಎವ್ರಿ ಮಂತ್ ಕೊಡ್ತಾರೆ. ಸೊ ಅದಕ್ಕೆ ಯೂನಿಫಾರ್ಮ್ ಆಗಿ ಅದಕ್ಕೆ ಫರ್ಟಿಲೈಸರ್ ಸಿಗ್ತದೆ. ಈ ಬೆಳೆ ಏನಂದರೆ ಇದಕ್ಕೆ ಒಂದು ನೀರು ಬೇಕು ಮತ್ತು ಗೊಬ್ಬರ ಬೇಕು. ಇದು 2 ಕರೆಕ್ಟಾಗಿ ಕೊಟ್ಟರೆ ನಿಮಗೆ ಫ್ರೂಟ್ಸ್ ಜಾಸ್ತಿ ಬರ್ತದೆ. ಈಗ ಇದು ಡ್ರಿಪ್ ವ್ಯವಸ್ಥೆ ಮಾಡಿದ್ದೀರಿ? ಹೌದು. ಫುಲ್ ರಟ್ತದೆ, ಫುಲ್ ಒದ್ದೆ ಹಾಕಿರ್ತದಲ್ಲ. ಈಗ ಇದನ್ನು ಒಂದು ಗಿಡಕ್ಕಿಂತ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇರ್ತದೆ? ಇದು ಗಿಡದಿಂದ ಗಿಡಕ್ಕೆ 9 ಮೀಟರ್ ಇದೆ, 30 ಫೀಟ್ ಸಾಧಾರಣ. ಅಂದರೆ ಜಿಗ್ಜ್ಯಾಗ್ ಅಲ್ಲಿ ಹಾಕ್ತೀವಿ. ಸಾಧಾರಣ 1 ಎಕರೆ ಹಾಕಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಎಷ್ಟು ಗಿಡ ಹಿಡಿತದೆ? ಹೌದು, ಮಿನಿಮಮ್ 1 ಎಕರೆ ಹಾಕಬೇಕು ಗೌರ್ಮೆಂಟ್ ರೂಲ್ಸ್ ಪ್ರಕಾರ. 58 ಗಿಡ ಹಿಡಿತದೆ. ಬಟ್ ದೊಡ್ಡ ಜಾಗ ಇದ್ದರೆ ಜಾಸ್ತಿ ಹಾಕಿದಷ್ಟು ಖರ್ಚು ಕಡಿಮೆ, ಇನ್ಕಮ್ ಜಾಸ್ತಿ ಬರ್ತದೆ. ಸರ್, ಒಟ್ಟಾರೆಯಾಗಿ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಅಥವಾ ಯಾವುದಾದ್ರೂ ಒಂದು ಕಡೆಯಿಂದ ಒಂದು ಸಿಸ್ಟಮ್ಗಳು ಬೇಕಾಗುತ್ತೆ. ಯಾಕಂದರೆ ಇದು ಹೊಸ್ತಿದು. ಈಗ ಗೇರ್ ಬೀಜ ಮಾಡಬೇಕನ್ನ ಗೇರ್ ನೆಟ್ಟರು ತೊಗೊಂಡು ಹೋದರೆ ಯಾರು ಬೇಕಾ ತೊಗೋತಾರೆ, ಅಡುಗೆ ತೊಗೋತಾರೆ. ಇದಕ್ಕೆ ಹೇಗೆ ಸಪೋರ್ಟ್ ಸಿಸ್ಟಮನ್ನು ನೀವೊಂದು ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡ್ತಿದ್ದೀರಿ? ಇದು ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಕಂಪನಿ ಮತ್ತು ಗ್ರೋವರ್ಸ್ ಒಟ್ಟಾಗಿ ಒಂದು ಇರುವಂತಹ ಪ್ರಾಜೆಕ್ಟ್ ಆದದ್ರಿಂದ ಇದರಲ್ಲಿ ಗೌರ್ಮೆಂಟ್ ಸಪೋರ್ಟ್ ಸುಮಾರಿದೆ. ಒಂದು ನಾನು ಹೇಳಿದಾಗೆ ಕೋಆಪ್ರೇಟಿವ್, ಇದು ನಿಮ್ಮ LD ಬ್ಯಾಂಕಿಂದ ಇದು ಸಿಗ್ತದೆ, ಲೋನ್ ಸಿಗ್ತದೆ. ಅದರ ಮೇಲೆ ಗೌರ್ಮೆಂಟ್ ಈ ಕಂಪನಿ ಮುಖಾಂತರ ಗಿಡಗಳನ್ನು ಫ್ರೀಯಾಗಿ ಕೊಡ್ತದೆ. ಒಂದು ಗಿಡಕ್ಕೆ ಸಾಧಾರಣ 199 ರೂಪಾಯಿ ಖರ್ಚಿದೆ. ಈಗ ನೀವು ದುಡ್ಡು ಕೊಟ್ಟು
ಎಲ್ಲಿ ಬೇರೆ ರಾಜ್ಯಗಳಲ್ಲಿ ನಿಮಗೆ ಸಪೋರ್ಟ್ ಇಲ್ಲ, ಹ್ಞೂ ಅಲ್ಲಿ ನೀವು ದುಡ್ಡು ಕೊಟ್ಟು ಗಿಡ ಬೇಕಾದರೆ ಒಂದು 200ರಿಂದ 300 ರೂಪಾಯಿ ಬೇಕು ಒಂದು ಗಿಡಕ್ಕೆ. ಹಾಂ ಇದನ್ನು ನಮ್ಮ ಗೌರ್ಮೆಂಟ್ ಕಂಪನಿ ಥ್ರೂ ಫ್ರೀಯಾಗಿ ಕೊಡ್ತದೆ. ಹ್ಞೂ ಫ್ರೀಯಾಗಿ ಕೊಟ್ಟಿದ್ದರಿಂದ ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ. ಹ್ಞೂ ಒಂದು 7 ವರ್ಷ ಬಾಂಡ್ ತೊಗೊಳ್ತಾರೆ ಅವರು, ತೆಗಿಬಾರ್ದು ಅಂತ ಹೇಳಿ. ಹ್ಞೂ ಇಷ್ಟು ಸಪೋರ್ಟ್ ಇದೆ. ಮತ್ತು ಅದರ ಮೇಲೆ ಡ್ರಿಪ್ಪಿಗೆ ಒಂದು 90% ಸಬ್ಸಿಡಿ ಸಿಗ್ತದೆ ಡ್ರಿಪ್ ಮಾಡೋದಿದ್ರೆ. ಹ್ಞೂ ಅದರ ಮೇಲೆ ನಿಮಗೆ ಬರೋದು ಖರ್ಚು ಈ ಗೊಬ್ಬರ ಫಸ್ಟ್ 3 ಇಯರ್ಸಿಗೆ 50% ಗೊಬ್ಬರವನ್ನು ಗೌರ್ಮೆಂಟ್ ಕೊಡ್ತದೆ. ಅಂದರೆ ನಿಮಗೆ ಗೊಬ್ಬರ ಕೊಡೋದಿಲ್ಲ, ಅದರ ಬಾಪ್ತು ನಿಮ್ಮ ಅಕೌಂಟಿಗೆ ಅವರು ಕ್ರೆಡಿಟ್ ಮಾಡ್ತಾರೆ. ಸೊ 3 ವರ್ಷ ತನಕ 50% ಗೌರ್ಮೆಂಟ್ ನಿಮಗೆ ಗೊಬ್ಬರದ ಖರ್ಚು ನೋಡ್ತದೆ, 50% ಮಾತ್ರ ನಿಮಗೆ ಇದು ನಿಮ್ಮ ಕೈಯಿಂದ ಬೀಳ್ತದೆ. ನೆಕ್ಸ್ಟ್ ನಿಮಗೆ ಬರೋದು ಹಾರ್ವೆಸ್ಟಿಂಗ್. 3 ವರ್ಷ ನಂತರ ಹಾರ್ವೆಸ್ಟಿಂಗ್. ಅದರ 3 ವರ್ಷ ತನಕ ನೀವು ಯಾವುದಾದ್ರೂ ಒಂದು ಇಂಟರ್ ಕ್ರಾಪ್ ತರಕಾರಿ ಏನಾದರೂ ಮಾಡೋದಿದ್ರೆ ಆ ಇಂಟರ್ ಕ್ರಾಪ್ ಮಾಡಿದರೆ ಒಂದು 5,000 ರೂಪೀಸ್ ನಿಮಗೆ ಇನ್ಸೆಂಟಿವ್ ಸಿಗ್ತದೆ. ಸೊ ರೈತರಿಗೆ ಏನಂದರೆ ಐಡಲ್ ಫೀಲ್ಡಲ್ಲಿ ಇರಬಾರ್ದು, ಇನ್ಕಮ್ ಜನರೇಟ್ ಆಗ್ತಾ ಇರ್ತದೆ. ಅದಕ್ಕೊಂದು ಇನ್ಸೆಂಟಿವ್ ಅಂತ ಹೇಳಿ 5,000 ರೂಪಾಯಿ ಇನ್ಸೆಂಟಿವ್ ಮಾಡಿದ್ದಾರೆ. ಮತ್ತು 5 ವರ್ಷ ನಂತರ ನಿಮಗೆ ಒಂದು ಓಪನ್ ವೆಲ್ ಮಾಡಲಿಕ್ಕೋ ಬೋರ್ವೆಲ್ ಮಾಡಲಿಕ್ಕೋ ಒಂದು 50,000 ರೂಪೀಸ್ ಇನ್ಸೆಂಟಿವ್ ಇದೆ. ಯಾಕೆಂದರೆ ಇದಕ್ಕೆ ನೀರು ಬೇಕು, ದಿನಕ್ಕೆ ಗಿಡಕ್ಕೆ ಒಂದು 200 ಲೀಟರ್ ನೀರು ಬೇಕಾಗ್ತದೆ. ಅದರ ಜೊತೆಗೆ ನಿಮಗೆ ಪಂಪ್ ಸೆಟ್ ಬೇಕಾದರೆ ಪಂಪ್ ಸೆಟ್ಟಿಗೆ ಇನ್ಸೆಂಟಿವ್ ಕೊಡ್ತಾರೆ, ಸಬ್ಸಿಡಿ ಇದೆ. ಅದೆಲ್ಲ 5 ವರ್ಷ ನಂತರ. ಮತ್ತು ನಿಮಗೆ ಬರೋದು ಹಾರ್ವೆಸ್ಟಿಂಗಿಗೆ ನಿಮಗೆ ಕಂಪನಿಯಿಂದ ಸಪೋರ್ಟ್ ಬರ್ತದೆ. ದಿನ ಡೇಟ್ ಕೊಟ್ಟ ಮೇಲೆ ನಿಮಗೆ ಇದು ಸಿಗ್ತದೆ, ಏನಂದರೆ ಹಾರ್ವೆಸ್ಟ್ ಮಾಡಿ ನಿಮ್ಮ ಕಲೆಕ್ಷನ್ ಪಾಯಿಂಟಿಗೆ ಹಾಕಬೇಕು. ನಮ್ಮ ಫ್ರೂಟನ್ನು 3F ಆಯಿಲ್ ಪಾಮ್ ಅಂತ ಒಂದು ಕಂಪನಿ ತಗೊಳ್ತಾ ಇದೆ. ಈ ಏರಿಯಾ ಅವರಿಗೆ ಅಲಾಟ್ ಆಗಿದೆ, ಗೌರ್ಮೆಂಟ್ ಅಲಾಟ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಕಂಪನಿ ಅಂತ ಹೇಳ್ಬೋದು ಈ ಕರ್ನಾಟಕದಲ್ಲಿ. ಅವರು ಒಂದು ಆ್ಯಪ್ ಮಾಡಿದ್ದಾರೆ. ಆ್ಯಪಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ ನಿಮಗೆ. ಎಲ್ಲಿಂದ ನೀವು ಎಷ್ಟು ಹಣ್ಣು ತೆಗೆದಿದ್ದೀರಿ, ಒಂದು ವರ್ಷದ ಎಷ್ಟು ಬೇಕು ನಿಮ್ಮ ಡೀಟೇಲ್ಸ್, ಇಡೀ ಒಂದು ಜಾತಕ ಅದು ಆ್ಯಪಲ್ಲಿ ಇರ್ತದೆ. ಮತ್ತು ಅದರಲ್ಲಿ ನಿಮಗೆ ಫರ್ಟಿಲೈಸರ್ ಬೇಕಾದರೆ ಫರ್ಟಿಲೈಸರ್ ರಿಕ್ವೆಸ್ಟ್ ಮಾಡಿದರೆ ಫರ್ಟಿಲೈಸರನ್ನು ಕಳಿಸ್ತಾರೆ ಅವರು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಳಿಸ್ತಾರೆ. ಟೂಲ್ಸ್ ಬೇಕಾದರೆ ಟೂಲ್ಸ್ ಕಳಿಸ್ತಾರೆ. ಮತ್ತು ನಿಮಗೆ ಸಪೋಸ್ ನಿಮಗೆ ದುಡ್ಡಿನ ಅರ್ಜೆಂಟ್ ಇದೆ, ಸೊ ನಾರ್ಮಲಿ ಏನಾಗುತ್ತೆ ಅಂದರೆ ತಿಂಗಳು ಗೌರ್ಮೆಂಟ್ ರೇಟ್ ಡಿಸೈಡ್ ಮಾಡಿದ ಮೇಲೆ ನಿಮಗೆ ಪೇಮೆಂಟ್ 7 ದಿನ ನಂತರ ಪೇಮೆಂಟ್ ಬರ್ತದೆ. ಅವರು ಅದರಲ್ಲಿ ಒಂದು ಆಪ್ಷನ್ ಇದೆ ಕ್ವಿಕ್ ಪೇ ಅಂತ ಹೇಳಿ, ನಾಮಿನಲ್ ಚಾರ್ಜ್ ಮಾಡ್ತಾರೆ. ನೀವು ರಿಕ್ವೆಸ್ಟ್ ಹಾಕಿದ 24 ಅವರ್ಸ್ ಒಳಗೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಬರುವ ಒಂದು ಸಿಸ್ಟಮ್ ಇದೆ ಅದರಲ್ಲಿ. ಅಂತ ಒಂದು ಒಳ್ಳೆಯ ಒಂದು ಸಿಸ್ಟಮ್ ಇತ್ತು ಕಂಪನಿ ಒಟ್ಟಿಗೆ ನಾವು ಇದ್ದೀವಿ. ನಾವು ಫಸ್ಟಿಗೆ ಏನಾಯ್ತಂದರೆ ಗೋಡ್ರೇಜ್ ಆಗ್ರೋವೆಟ್ ಅಂತ ಒಂದು ಕಂಪ್ನಿ ಇಲ್ಲಿ ಆಪ್ರೇಟ್ ಮಾಡ್ತಾಯಿತ್ತು. ಅವರು 1-2 ವರ್ಷ ಮಾಡಿದರು, ಹೋದರು. ಮತ್ತು ರುಚಿ ಸೋಯಾ ಅಂತ ಒಂದು ಕಂಪನಿ ಬಂತು, ಅವರು ಒಂದು 6 ತಿಂಗಳು ಮಾಡಿದರು, ಅವರು ಬಿಟ್ಟು ಹೋದರು. ಹಾಗಾಗಿ ಒಂದು ನಮ್ಮಲ್ಲಿ ಒಂದು ಆತಂಕ ಇತ್ತು, ಅಂದರೆ ಇದರ ಕ್ರಾಪ್ ಇಷ್ಟು ಡಿಮಾಂಡ್ ಇದ್ದು ನಮಗೆ ಸಪೋರ್ಟ್ ಇಲ್ಲ ಅಂತ ಒಂದು ಇದು ಇತ್ತು. ಬಟ್ ಆ ಒಂದು ಟೈಮಲ್ಲಿ ನಾವು ಎಲ್ಲ ಗ್ರೋವರ್ಸ್ ಒಟ್ಟಾಗಿ ಒಂದು ಕೋಆಪ್ರೇಟಿವ್ ಸೊಸೈಟಿಯನ್ನು ಫಾರ್ಮ್ ಮಾಡಿದ್ವಿ, ಶ್ರೀ ಭಾರತಿ ಆಯಿಲ್ ಪಾಮ್ ಗ್ರೋವರ್ಸ್ ಕೋಆಪ್ರೇಟಿವ್ ಸೊಸೈಟಿ ಅಂತ. ನಾಳೆ ರೈತರಿಗೆ ಏನೇ ಹೆಚ್ಚು ಕಮ್ಮಿ ಆದರೆ ವಿ ಆರ್ ರೆಡಿ ಟು ಏನು ಯಾವುದಕ್ಕೂ ತಯಾರಿದ್ದೇವೆ. ಈಗ ನೀವು ಕ್ಯಾಂಪ್ಕೋದು ಒಂದು ಎಕ್ಸಾಂಪಲ್ ತಗೊಳ್ಬೋದು. ಈ ರೈತರಿಗೆ ಕಷ್ಟ ಬಂದಾಗ ಆ ಕ್ಯಾಂಪ್ಕೋ ಹುಟ್ಟಿ ಈಗ ಹೇಗೆ ಬೆಳೆದಿದೆ, ಅದೇ ಥರ ನಾವು ಆಯಿಲ್ ಪಾಮಿಗೆ ರೈತರಿಗೆ ಏನಾದರೂ ಕಷ್ಟ ಬಂದರೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಒಂದು ನಾವು ಆಯಿಲ್ ಪಾಮ್ ಕೋಆಪ್ರೇಟಿವ್ ಸೊಸೈಟಿ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ನಿಮಗೆ ಎಂಥ ಹೆಲ್ಪ್ ಬೇಕು ಅದೆಲ್ಲ ನಾವು ಕೊಡ್ತಾ ಇದ್ದೇವೆ. ಲಾಸ್ಟ್ ವೀಕ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮೀಟ್ ಆಗಿದ್ದೀವಿ. ಇಲ್ಲೆಲ್ಲ MLAsಗಳಿಗೆ ಮತ್ತು SADH ಡೆಪ್ಯೂಟಿ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟ್ರಿಗೆ ಎಲ್ಲ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಪೇಪರಲ್ಲೂ ಬಂದಿದೆ. ಈ ಥರ ಹೋರಾಟಗಳನ್ನು ನಾವು ಸೊಸೈಟಿಯಿಂದ ಮಾಡ್ತಾ ಇದ್ದೇವೆ. ರೈತರಿಗೆ ಒಂದು ಸಪೋರ್ಟಾಗಿ ನಾವು ನಿಲ್ತಾ ಇದ್ದೀವಿ. ಈಗ ನಿಮ್ಮದು ಸಪೋರ್ಟಿಂಗ್ ಸಿಸ್ಟಮ್ಸ್ಗಳೆಲ್ಲ ಚೆನ್ನಾಗಿದೆ, ಆದರೆ ರೈತರದ್ದು ಇದಕ್ಕೆ ಸಹಕಾರ ಹೇಗಿದೆ? ಹೊಸದಾಗಿ ತೋಟಗಳು ಮಾಡ್ತಾ ಇದ್ದಾರಾ? ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಭಾಗದಲ್ಲಿ ಅಡಿಕೆ ಫೇಮಸ್ ಆಗಿದ್ದರಿಂದ
ಅಡಿಕೆಯಷ್ಟು ಏರಿಯಾ ಎಕ್ಸ್ಪಾನ್ಷನ್ ಆಯಿಲ್ ಪಾಮ್ ಆಗ್ತಾ ಇಲ್ಲ. ಹಾಂ ಬಟ್ ಆಯಿಲ್ ಪಾಮಿಗೆ ಇಷ್ಟು ಅಡಿಕೆ ನಿಮಗೆ ತಿನ್ನಲಿಕ್ಕೆ ಮಾತ್ರ, ಜಗಿಲಿಕ್ಕೆ ಮಾತ್ರ ಹೋಗ್ತಾ ಇದೆ. ಅದು ಒಂದು ರೈತರು ನೆನಪಿಟ್ಕೊಳ್ಬೇಕು. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಹೋಗ್ತಾ ಇಲ್ಲ. ಹೌದು. ಈ ಒಂದು ಬೆಳೆ ಹಾಂ ನಮಗೆ ದಿನನಿತ್ಯಕ್ಕೆ ಬೇಕಾದ ಬೆಳೆ. ನಾವು ಮನೆಯಲ್ಲಿ ಎಣ್ಣೆ ಯೂಸ್ ಮಾಡ್ತೀವಿ, ಹಾಂ ಹೋಟೆಲ್ಗಳಲ್ಲಿ ಎಣ್ಣೆ ಯೂಸ್ ಮಾಡ್ತಾರೆ. ಹೌದು, ಅಂದರೆ ಪ್ರತಿನಿತ್ಯ ಕನ್ಸಂಪ್ಷನ್ ಇದೆ. ಹಾಂ, ಪ್ರತಿನಿತ್ಯ ಕನ್ಸಂಪ್ಷನ್ ಇದೆ. ಮತ್ತು ಪ್ರತಿ ವರ್ಷ ಇದು ಜಾಸ್ತಿ ಆಗ್ತಾ ಇದೆ, ಇದರ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನಾವು ಬೆಳೆದಾಗ 75,000 ಕೋಟಿ ರೂಪಾಯಿ ಇಂಪೋರ್ಟ್ ಮಾಡ್ತಿದ್ವಿ. ಹಾಂ ಲಾಸ್ಟ್ ಇಯರ್ 1,38,000 ಕೋಟಿ. ಹಾಂ ನಿಮಗೆ ಅಂದಾಜಾಗ್ಬೋದು ನಮ್ಮದು ಎಷ್ಟು ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ. ಇಯರ್ ಬೈ ಇಯರ್ ಹಾಂ ಅಷ್ಟು ಡಿಮಾಂಡ್ ನಿಮಗೆ ಜಾಸ್ತಿ ಆಗ್ತಾ ಇರ್ತದೆ. ಹಾಂ ಸೊ ಇದಕ್ಕೆ ಒಂದು ನೆವರ್ ಎಂಡಿಂಗ್ ಡಿಮಾಂಡ್ ಅಂತಲೇ ಹೇಳ್ಬೋದು. ಮತ್ತು ಗೌರ್ಮೆಂಟ್ ಇದಕ್ಕೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ VGP ಅಂತ ಮಾಡಿದೆ. ಒಂದು 5 ವರ್ಷದ್ದು ರೇಟ್ ಇದೆ ಆವ್ರೇಜ್ ತಗೊಂಡು, ಅದಕ್ಕಿಂತ ಕಡಿಮೆಗೆ ಬಂದರೆ ರೇಟ್, ಮಾರ್ಕೆಟ್ ರೇಟು, ಆ ಡಿಫ್ರೆನ್ಸ್ ಅಮೌಂಟನ್ನು ಗೌರ್ಮೆಂಟ್ ಕೊಡುವ ಒಂದು ಸಿಸ್ಟಮ್ ಇದೆ. ಬೆಂಬಲ ಬೆಲೆ ಅಂತ ಹೇಳ್ಬೋದು. ಬಟ್ ಅದು ಆವ್ರೇಜ್ ಪ್ರೈಸ್, ಅದೊಂದು ಮೆಕ್ಯಾನಿಸಮ್ ಮಾಡಿದ್ದಾರೆ VGP ಅಂತ ಹೇಳಿ. ಓಕೆ ಸರ್, ಒಂದು ಅತ್ಯುತ್ತಮವಾಗಿರುವಂಥ ಒಂದು ಪರ್ಯಾಯ ಬೆಳೆನ ಈ 3-4 ಜಿಲ್ಲೆಯಲ್ಲಿ ನಿಮ್ಮ ಸಂಘಟನೆಗಳ ಮುಖಾಂತರ ಅದನ್ನು ಜನರಿಗೆ ಅವೇರ್ನೆಸ್ ಮಾಡ್ತಾಯಿದ್ದೀರಿ. ಅದರ ಜೊತೆ ನೀವು ಮಾಡುವಂಥ ತುಂಬ ಇಂಪಾರ್ಟೆಂಟ್. ತುಂಬ ಬಾರಿ ನಾವು ಹೇಳ್ತೇವೆ, ತುಂಬ ಜನರಿಗೆ ಮಾಹಿತಿ ಕೊಡ್ತೇವೆ, ಆದರೆ ನಮ್ಮ ಹತ್ರ ಏನಿರಲ್ಲ. ಆದರೆ ನೀವು ಮಾಡ್ತಿದ್ದೀರಿ. ಹಾಗೆ ಈಗ ಯಾರಿಗಾದರೂ ಈ ವಿಡಿಯೋ ನೋಡುವವರಿಗೆ ತಕ್ಷಣಕ್ಕೆ ನಾನು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದರ ಹೆಚ್ಚಿನ ಮಾಹಿತಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಅವರು ಖುದ್ದಾಗಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, 9731733238. ಏರಿಯಾ ಒಂದೊಂದು ತಾಲೂಕಿಗೆ ಒಂದೊಂದು ಫೀಲ್ಡ್ ಆಫೀಸರ್ ಇರ್ತಾರೆ. ಅವರ ನಂಬರ್ ಕೊಟ್ಟು ಅವರಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳ್ಬೋದು. ಮತ್ತು ಆ ತಾಲೂಕಿನ SADH ಸೀನಿಯರ್ ಯಾವುದು ತೋಟಗಾರಿಕಾ ಇಲಾಖೆಯ ಆಫೀಸ್ ಏನಿದೆ ಅಲ್ಲಿ ಹೋದರೂ ಅವರಿಗೆ ಮಾಹಿತಿ ಸಿಗ್ತದೆ. ಯಾರಿಗೆಲ್ಲ ಖಾಲಿ ಜಾಗ ಇದೆ ಅವರು ದಯವಿಟ್ಟು ಈ ಬೆಳೆಯನ್ನು ಬೆಳೀರಿ, ನಮಗೆ ಸಹಕಾರ ಕೊಡಿ, ಸರ್ಕಾರಕ್ಕೂ ಸಹಕಾರ ಕೊಡಿ ಅಂತ ಹೇಳ್ತಾ ಇದನ್ನು ಈ ನಮ್ಮ ತಾಳೆ ಬೆಳೆಯ ಬಗ್ಗೆ ಕವರೇಜ್ ಮಾಡಿದಂತಹ ಶಿವಪ್ರಸಾದ್ ಮಲೆಬೆಟ್ಟು ಅವರಿಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ.